Welcome back, friends. Let us work out a problem on Poisson distribution. Look at this problem. The probability that a knife manufactured by a firm is defective is 1 by 50. Read the sentence once again. The probability that a knife is manufactured, defective is 1 by 50. That means they are talking about the value of P here. They are talking about the value of P. Normally, in the case of a Poisson distribution, they should provide us with the value of lambda. Poisson distribution question ಅಲ್ಲಿ ನಮಗೆ ನಾರ್ಮಲಿ ಲ್ಯಾಂಬ್ಡಾ ವ್ಯಾಲ್ಯೂ ಅನ್ನು ಕೊಡಬೇಕು. ಆದರೆ ಈ ಪ್ರಾಬ್ಲಮ್ ಅಲ್ಲಿ the probability that a knife is manufactured by a firm is defective is 1 by 50 ಅಂದರೆ probability, that means p ವ್ಯಾಲ್ಯೂ ಅನ್ನು ಕೊಡ್ತಾ ಇದ್ದಾರೆ. p ವ್ಯಾಲ್ಯೂ is 1 by 50 ಅಂತ ಹೇಳಿ ಕೊಟ್ಟಿದ್ದಾರೆ. Now, knives are supplied in boxes of 50 each. Knives are supplied in boxes of 50 each. ಅಂದರೆ ನೈವ್ಸು ಒಂದೊಂದು ಬಾಕ್ಸಲ್ಲಿ 50 ಥರ ಪ್ಯಾಕ್ ಮಾಡಿದ್ದಾರೆ. ಅದರ ಜೊತೆಗೆ ಇನ್ ಎ ಲಾಟ್ ಆಫ್ 1000 ಬಾಕ್ಸಸ್. ಸೊ ಒಂದು ಬಾಕ್ಸಲ್ಲಿ 15 ನೈವ್ಸ್ ಇರುತ್ತೆ, ಆ ಥರದ್ದು 1000 ಬಾಕ್ಸಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ವೆನ್ ಯು ಹ್ಯಾವ್ ಟೂ ಡಿಫ್ರೆಂಟ್ ನಂಬರ್ ಆಫ್ ಐಟಮ್ಸ್ ಗಿವನ್, ಒನ್ ಈಸ್ ಟೇಕನ್ ಇಂಡಿವಿಜುವಲ್ ಬಾಕ್ಸಲ್ಲಿ ಇರುವಂತಹ ನೈವ್ಸನ್ನು ನಾವು n ಈಕ್ವಲ್ಸ್ ಟು 50 ಅಂತ ಹೇಳ್ತಿದ್ದೀವಲ್ಲ. ಸೊ ಸ್ಮಾಲ್ n is equals to 50 and a lot of 1000 boxes ಅಂತ ಹೇಳ್ತಿದ್ದಾನೆ. therefore big N should be 1000. See, observe the problem very carefully. Instead of providing us with one lambda value, ನಮಗೆ ಒಂದು ಲ್ಯಾಂಬ್ಡಾ ವ್ಯಾಲ್ಯೂ ಡೈರೆಕ್ಟ್ ಆಗಿ ಕ್ವಶನ್ ಅಲ್ಲಿ ಕೊಡ್ದಿರ ಏನು ಹೇಳ್ತಿದ್ದಾರೆ, ಪಿ ವ್ಯಾಲ್ಯೂ ಕೊಡ್ತಿದ್ದಾನೆ. ಅಂದರೆ ಒಂದು ಬಾಕ್ಸಲ್ಲಿ ಡಿಫೆಕ್ಟಿವ್ ನೈಫ್ ಎಷ್ಟಿರುತ್ತೆ ಅನ್ನೋದನ್ನು 1 by 50 ಅಂತ ಹೇಳ್ತಾ ಇದ್ದಾನೆ. ಅಂದರೆ ಒಂದು ಬಾಕ್ಸಲ್ಲಿ 15 ನೈವ್ಸ್ ಇರುತ್ತೆ, ಅದರಲ್ಲಿ ಡಿಫೆಕ್ಟಿವ್ ಆಗಿರೋ ನೈಫು ಒಂದಿರೋದಕ್ಕೆ ಚಾನ್ಸ್ ಇರುತ್ತೆ. ದೇರ್ಫೋರ್ 1 by 50 ಇಸ್ ದ ವ್ಯಾಲ್ಯೂ ಆಫ್ ಪಿ. ಆ್ಯಂಡ್ ಆ ಥರದ ನೈವ್ಸು ಒಂದು ಬಾಕ್ಸಲ್ಲಿ ಎಷ್ಟಿರುತ್ತೆ, 50. ದೇರ್ಫೋರ್ ಸ್ಮಾಲ್ n ಈಕ್ವಲ್ಸ್ ಟು 50 ಆ್ಯಂಡ್ ವಿ ಆರ್ ವರ್ಕಿಂಗ್ ಅಬೌಟ್ 1000 such boxes. ದೇರ್ಫೋರ್ ಬಿಗ್ N ಈಕ್ವಲ್ಸ್ ಟು 1000. With these three informations, we are going to solve this question. What is the questions asked? How many boxes contain, number 1, 3 defective knives? 3 ಕೆಟ್ಟೋಗಿರುವಂತಹ ಡಿಫಾಲ್ಟ್ ಆಗಿರುವಂತಹ ಕೆಲಸಕ್ಕೆ ಬಾರದೇ ಇರುವಂತಹ ನೈವ್ಸು, ಡಿಫೆಕ್ಟಿವ್ ನೈವ್ಸು, 3 ಡಿಫೆಕ್ಟಿವ್ ನೈವ್ಸ್ ಇರುವಂತಹ ಪ್ರಾಬಬಿಲಿಟಿ ಎಷ್ಟು ಅಂತ ಕೇಳ್ತಿದ್ದಾರೆ. ಎಷ್ಟು ಬಾಕ್ಸಸ್ಸಲ್ಲಿ 3 ಡಿಫೆಕ್ಟಿವ್ ನೈವ್ಸ್ ಇರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ 3 ಡಿಫೆಕ್ಟಿವ್ ನೈವ್ಸ್ ಅಂತ ಎಕ್ಸಾಕ್ಟ್ಲಿ ಹೇಳ್ತಿರೋದ್ರಿಂದ ಅದಕ್ಕೆ ಆನ್ಸರು ನಾವು P3 ಅನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಸೊ P3 ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಂಟು ಬಿಗ್ ಎನ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದಿ ಆನ್ಸರ್ ಫಾರ್ ಫಸ್ಟ್ ಕ್ವಶನ್. ಆ್ಯಂಡ್ ವಾಟ್ ಅಬೌಟ್ ದ ಸೆಕೆಂಡ್ ಕ್ವಶನ್? ದೇ ಆರ್ ಆಸ್ಕಿಂಗ್ ಅಟ್ಲೀಸ್ಟ್ 1 ಡಿಫೆಕ್ಟಿವ್ ನೈಫ್. ಅಟ್ಲೀಸ್ಟ್ ಮಿನಿಮಮ್ ಒಂದಾದರೂ ಡಿಫೆಕ್ಟಿವ್ ನೈಫ್ ಇರುವಂತಹ ಚಾನ್ಸಸ್ ಎಷ್ಟಿದೆ, ಎಷ್ಟು ಬಾಕ್ಸಸ್ಸಲ್ಲಿ ನಿಮಗೆ ಮಿನಿಮಮ್ ಅಟ್ಲೀಸ್ಟ್ 1 ಡಿಫೆಕ್ಟಿವ್ ನೈಫ್ ಸಿಗುವಂಥ ಚಾನ್ಸಸ್ ಇದೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಅಟ್ಲೀಸ್ಟ್ 1 ಅಂತಂದಾಗ 1 ಈಸ್ ಆಕ್ಸೆಪ್ಟೆಡ್ ಆ್ಯಂಡ್ ಮೋರ್ ದೆನ್ 1 ಎವ್ರಿಥಿಂಗ್ ಈಸ್ ಆಕ್ಸೆಪ್ಟೆಡ್. ಸೊ ಯು ಕೆನಾಟ್ ಕೀಪ್ ಆನ್ ಆ್ಯಡಿಂಗ್ P1, P2, P3, P4 ಅಂತೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದು. ಇಟ್ಸ್ ನಾಟ್ ಎ ಪಾಸಿಬಿಲಿಟಿ. ದೇರ್ಫೋರ್ ಯು ಕ್ಯಾನ್ ವರ್ಕೌಟ್ ದಿಸ್ ಕ್ವಶನ್ ಇನ್ ದ ರಿವರ್ಸ್ ಫ್ಯಾಷನ್. ಅಟ್ಲೀಸ್ಟ್ 1 ಅಂತಿದ್ರೆ ಅಲ್ಲಿಗೆ 1ಇಂದ ಹಿಡಿದು ಮೇಲಿನ ನಂಬರ್ಸ್ ಎಲ್ಲನೂ ಕವರ್ ಆಗಿಬಿಡುತ್ತೆ. ಅಲ್ಲಿ ಕವರ್ ಆಗದೇ ಇರುವಂಥದ್ದು ನೆಗೆಟಿವ್ ಏರಿಯಾದಲ್ಲಿ ಸಿಗುವಂತಹ ಒಂದೇ ಒಂದು ಪ್ರಾಬಬಿಲಿಟಿ ನಮಗೆ ಅಂದರೆ P0. ದೇರ್ಫೋರ್ ದಿ ಆನ್ಸರ್ ಶುಡ್ ಬಿ 1 minus P0. 1 minus P0 ಮಾಡಿಕೊಂಡು ದಟ್ ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ ದ ಬಿಗ್ N so that you will get the answer for second question. Once again, let us read the question and see the calculation part. The probability that a knife manufactured by a firm is defective is 1 by 50. ಅಂದರೆ P ವ್ಯಾಲ್ಯೂ ಕೊಟ್ಟಿದ್ದಾರೆ. Knives are supplied in boxes of 50 each. You have the value of small n. Therefore, ಯಾವಾಗ ನಿಮಗೆ ವ್ಯಾಲ್ಯೂ ಆಫ್ ಸ್ಮಾಲ್ n and P ಸಿಗುತ್ತೋ, lambda can be calculated. Lambda equals to NP. While studying the features of Poisson distribution, we understood
lambda is equals to np. When you have n and p value 1 by 50, n value 50 ಎರಡು ಕೊಟ್ಟಿರೋದ್ರಿಂದ you can calculate lambda value, that is 50 into 1 by 50, that is lambda value is 1. Lambda value in this question is how much? 1. So as I already told you, an average ಅಂತ ಹೇಳಿ ನಿಮಗೆ lambda value question ಅಲ್ಲಿ ಡೈರೆಕ್ಟ್ ಆಗಿ ಅವೈಲಬಿಲಿಟಿ ಇದ್ರೆ just you can proceed with calculations. Suppose lambda value is not provided directly, you can calculate by using lambda equals to np. n and p values ಏನಾದ್ರು ಕ್ವೆಶ್ಚನ್ ಅಲ್ಲಿ ಕೊಟ್ಟಿದ್ದಾಗ ಅದನ್ನು ಬಳಸ್ಕೊಂಡು ನೀವು np is equals to lambda ಅಂತ ಹೇಳಿ ಮಾಡ್ಕೋಬಹುದು. ಇಲ್ಲಿ ಅದೇ ರೀತಿ ಮಾಡಿದ್ದೀವಿ. Lambda is equals to 1 in this case. Now let's see the calculation part for the first question, that is exactly 3 defective knives. 3 defective knives means ನಾವೇನು ಮಾಡಬೇಕು? P3 ಕ್ಯಾಲ್ಕುಲೇಟ್ ಮಾಡಬೇಕು. P3 ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ದ ಪ್ರಾಬಬಿಲಿಟಿ ಮಾಸ್ ಫಂಕ್ಷನ್ ಆಫ್ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಫಾರ್ಮುಲಾ ನಿಮಗೆ ಗೊತ್ತಿದೆ. e to the power of minus lambda into lambda to the power of x divided by x factorial. ಇಲ್ಲಿ x value 3 because we are calculating P3, therefore e to the power of minus 1 into 1 to the power of 3 divided by 3 factorial ಆಗುತ್ತೆ. e to the power of minus 1 into 1 to the power of 3 ಅಂದಾಗ 1 to the power of 3 ಏನಾಗಬೇಕು? 1 into 1 into 1 is 1 only. So that 1 is multiplied with e to the power of minus 1 into 1 ಏನಾಗುತ್ತೆ? e to the power of minus 1 ಆಗುತ್ತೆ. Therefore ಮೇಲಿನ ಪಾರ್ಟಲ್ಲಿ ನಮಗೆ ಬರೀ e to the power of minus 1 ಮಾತ್ರ ಉಳ್ಕೊಳ್ಳುತ್ತೆ. ಕೆಳಗಡೆ 3 factorial, that is x factorial, x value 3 ಆಗಿರೋದ್ರಿಂದ 3 into 2 into 1. So 3 2s are 6, 6 into 1s are 6. Therefore e to the power of minus 1 divided by 6 ಬರುತ್ತೆ. If you go to the Poisson distribution table and find the value of e to the power of minus 1, that should be 0.3679. e to the power of minus 1 value Poisson distribution table ಇಂದ ನೀವು ತಗೊಂಡಾಗ 0.3679 ಆಗುತ್ತೆ divided by 6, and the answer for that is 0.0613. 6 ಇಂದ ಡಿವೈಡ್ ಮಾಡ್ಕೊಂಡಿದ್ದು ಆದಮೇಲೆ and that P3 should be multiplied with begin to get the final number of boxes. Therefore number of boxes containing 3 defective knives is begin into p to the p of 3. Therefore begin value 1000 in this question into 0.0613, you will get 61.3, and when you round it off you should get the answer as 61. So 61 is the answer for question number 1. Now see the question number 2, that is at least one defective knife. ಯಾವಾಗ ನಿಮಗೆ ಕ್ವಶನಲ್ಲಿ ಅಟ್ಲೀಸ್ಟ್ ಅಂತ ಕೇಳ್ತಾರೋ ದಟ್ ಈಸ್ ದ ಮಿನಿಮಮ್ ಲೆವೆಲ್, ಆ್ಯಂಡ್ ಅದಕ್ಕಿಂತ ಮೇಲ್ ಬರುವಂತಹ ನಂಬರ್ಸ್ ಎಲ್ಲನೂ ಆಕ್ಸೆಪ್ಟ್ ಆಗುತ್ತೆ, ಅಂದರೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅವನು ಅಟ್ಲೀಸ್ಟ್ 1 ಅಂತ ಕೇಳಿದ್ದಾನೆ ಅಂತಂದರೆ ನಿಮ್ಮ ಆನ್ಸರ್ ಶುಡ್ ಬಿ P1 ಪ್ಲಸ್ P2 ಪ್ಲಸ್ P3 ಪ್ಲಸ್ P4 ಪ್ಲಸ್ P5 ಅಂತ ಹೋಗ್ತಾನೇ ಇರಬೇಕು. ಎಲ್ಲಿವರೆಗೆ? ಈ ಕ್ವಶನಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ? ಸ್ಮಾಲ್ n ಇಸ್ ಈಕ್ವಲ್ಸ್ ಟು 50. ಸೊ 1ಇಂದ ಹಿಡಿದು 50ವರೆಗೂ ಕೂಡ ನೀವು ಆ್ಯಡ್ ಮಾಡಬೇಕಾಗತ್ತೆ. ಇಟ್ ಈಸ್ ಎ ವೆರಿ ವೆರಿ ಟಫ್ ಜಾಬ್. ಸೊ ಹಾಗಾಗಿ ರಿವರ್ಸ್ ಮೆಥಡಲ್ಲಿ ಮಾಡ್ಬೋದು. ನಾವು ಯಾವುದ್ಯಾವುದನ್ನು ಆ್ಯಡ್ ಮಾಡ್ತಿದ್ದೀವಿ? ಅಟ್ಲೀಸ್ಟ್ 1 ಡಿಫೆಕ್ಟಿವ್ ನೈಫ್ ಅಂದರೆ 1ಇಂದ ಹಿಡಿದು P1 ಪ್ಲಸ್ P2 ಪ್ಲಸ್ P3 ಅಂತ ಹೋಗಿ ಆ್ಯಡ್ ಮಾಡ್ತಾ ಬರಬೇಕಾಗತ್ತೆ 50ವರೆಗೂ. ಯಾವ ನಂಬರ್ಸನ್ನು ನಾವು ಆ್ಯಡ್ ಮಾಡ್ದಿರ ಬಿಡ್ತಿದ್ದೀವಿ? P1ಇಂದ ಶುರು ಮಾಡ್ತಿದ್ದೀವಿ ಅಂದರೆ P0 ಒಂದು ಮಾತ್ರ ಆ್ಯಡ್ ಆಗ್ದಿರ ಉಳಿತಾ ಇದೆ. ಸೊ ರಿವರ್ಸ್ ಮೆಥಡಲ್ಲಿ 1 ಮೈನಸ್ ಯಾವ ಪ್ರಾಬಬಿಲಿಟಿಯನ್ನು ನಾವು ಆ್ಯಡ್ ಮಾಡ್ದಿರ ಬಿಡ್ತಾ ಇದೆಯೋ ಅದನ್ನು ನಾವು ಲೆಸ್ ಮಾಡಬೇಕಾಗತ್ತೆ. ಸೊ 1 ಮೈನಸ್ P0 ಆಗುತ್ತೆ. ಸೊ ದಿ ಆನ್ಸರ್ ಫಾರ್ ಅಟ್ಲೀಸ್ಟ್ 1 ಡಿಫೆಕ್ಟಿವ್ ನೈಫ್ ಈಸ್ 1 ಮೈನಸ್ P0, 1 ಮೈನಸ್ ಪ್ರಾಬಬಿಲಿಟಿ ಆಫ್ 0. ಸೊ 1 ಮೈನಸ್ P0 ಅನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. e ಟು ದಿ ಪವರ್ ಆಫ್ ಮೈನಸ್ 1 ಇಂಟು 1 ಟು ದಿ ಪವರ್ ಆಫ್ 0 ಡಿವೈಡೆಡ್ ಬೈ 0. ಸೊ ಅವೆಲ್ಲ ತೆಗೆದಾಕ್ಬಿಟ್ರೆ ನಿಮಗೆ ಸಿಗೋದು ಬರೀ e ಟು ದಿ ಪವರ್ ಆಫ್ ಮೈನಸ್ 1. ಸೊ e ಟು ದಿ ಪವರ್ ಆಫ್ ಮೈನಸ್ 1ಅನ್ನು ನೀವು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ ತೊಗೊಂಡ್ರೆ ದಟ್ ವಿಲ್ ಬಿ 0.3679 ಆಗುತ್ತೆ. ಸೊ 1 ಮೈನಸ್ 0.3679 ಇಫ್ ಯು ಸಬ್ಸ್ಟ್ರಾಕ್ಟ್, ಯುವರ್ ಆನ್ಸರ್ ಈಸ್ 0.6321, and that should be multiplied with your begin to get the final answer. Therefore, number of boxes containing at least 1 defective knife is
1000 into 0.6321, that will be 632.1, and if you round it off you will get 632 as answer. So that should be the answer for second question, that is at least one defective knife. So hope you understood. Go through the calculations and practice, and if you have any doubts, please contact me.